ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹತ್ರ ಕೆಲವೊಂದು ಗಂಭೀರದ ವಿಚಾರದ ಬಗ್ಗೆ ನನ್ನ ಅನಿಸಿಕೆಯನ್ನು ಶೇರ್ ಮಾಡ್ಕೋಬೇಕಿತ್ತು. ಅದಕ್ಕಿಂತ ಮುಂಚೆ ನಾನು ಕ್ಷಮೆಯನ್ನು ಕೇಳ್ಬಿಡ್ತೀನಿ. ಕಾರಣ, ಕೆಲವೊಂದು ಗ್ರೂಪ್ ಇರುತ್ತೆ, ಅವರು ಒಬ್ಬರ ಬಗ್ಗೆ ಬಹಳಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದೀನಿ ಅಂತ ಆಗ್ಬಾರ್ದಲ್ವಾ. ಆದ ಕಾರಣ ನೋಡಿ, ಈ ವಿಡಿಯೋ ಉದ್ದೇಶ ಯಾರ ಒಬ್ಬ ವ್ಯಕ್ತಿನ ಮನಸ್ಸಲ್ಲಿ ಇಟ್ಕೊಂಡು ಅವರು ತೇಜೋವಧೆ ಮಾಡಿ ಅವ್ರನ್ನ ಕೆಳಗಿಳಿಸೋ ಪ್ರಯತ್ನ ನನಗಿಲ್ಲ. ಆದ್ರೆ ಕಣ್ಮುಂದೆ ನಡೀತಾ ಇರೋ ಅನ್ಯಾಯದ ಬಗ್ಗೆ ಮಾತಾಡಿಲ್ಲ ಅಂದ್ರೆ ನಾವು ಗೆಲ್ಲಿಗೆ ಮೋಸ ಮಾಡ್ದಂಗಾಗುತ್ತೆ. ಹೌದು, ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಈ ವಿಚಾರ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಹಲ್ಚಲ್ನ ಸೃಷ್ಟಿ ಮಾಡಿದೆ. ನಾನು ಮಾತಾಡ್ತಾ ಇರೋ ವ್ಯಕ್ತಿ ಸೋಕಾಲ್ಡ್ ಮಿಸ್ಟರ್ ಧನುಷ್. ಈ ಮನುಷ್ಯನ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಪವಿತ್ರವಾದ ಸ್ನೇಹದಲ್ಲಿ ಉಳಿ ಹಿಂಡೋ ಕೆಲಸ ಮಾಡಿದ್ದಾರೆ. ಹೌದು, ಗಿಲ್ಲಿ ಮತ್ತು ಕಾವ್ಯಾಳ ಸ್ನೇಹನ ಆಲ್ರೆಡಿ ಹಾಳು ಮಾಡಾಯ್ತು. ಇದಕ್ಕಿಂತ ಮುಂಚೆ ನಿಮ್ ಸುದೀಪ್ ಅವರು ಕೂಡ ಒಂದ್ ರೀತಿ ಕಾವ್ಯಾಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿದ್ರು. ನೋಡಿ, ಗಿಲ್ಲಿ ಅವರು ನಿಮ್ಮ ಸೋಲ್ಗೆ ಕಾರಣ ಆಗ್ಬಾರ್ದು, ಅದನ್ನೇ ಬಂಡವಾಳ ಮಾಡಿಕೊಂಡ ನಮ್ಮ ಧನುಷ್ ಅವರು ತಮ್ಮ ಕಾರ್ಯನ ಪ್ರಾರಂಭ ಮಾಡಿ ಗಿಲ್ಲಿ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳಾಡಿ ಅಪಪ್ರಚಾರ ಮಾಡಿ ಕಾವ್ಯ ಅವರ ಮನಸ್ಸನ್ನ ಕೆಡಿಸಾಯ್ತು. ನಾನು ಕೆಲವೊಂದು ವಿಡಿಯೋ ತುಣುಕುಗಳು ನೋಡಿದೆ. ಅದರಲ್ಲಿ ಮಿಸ್ಟರ್ ಧನುಷ್ ಅವರು ಹೇಳ್ತಾರೆ, ಕಾವ್ಯ ಇವತ್ತೇನೋ ಬ್ರೇಸ್ಲೆಟ್ ಕೊಟ್ಟು ಎಂಗೇಜ್ಮೆಂಟ್ ಅಂತ ಹೇಳ್ತಾನೆ, ನಾಳೆ ತಾಳಿ ಅಂತಾನೆ, ಇನ್ನೊಂದ್ ದಿನ ಮಗದೊಂದ್ ದಿನ ಮದುವೆ ಅಂತ ಹೇಳ್ತಾನೆ, ಇದೆಲ್ಲ ಬೇಕಾ ನಿಮ್ಗೆ, ಹೀಗೆ ಹಾಗೆ ಅಂತ ಹೇಳಿ ಕಾವ್ಯಾಳ ಮತ್ತು ಗಿಲ್ಲಿಯ ಫ್ರೆಂಡ್ಶಿಪ್ ನ ಹಾಳು ಮಾಡಾಯ್ತು. ಒಂದ್ ಗಾದೆ ಮಾತಿದೆ ರೀ, ಕಳ್ಳನ್ ನಂಬಿದ್ರು ಮಳ್ಳನ್ ನಂಬಾರ್ದು ಅಂತ. ಜಾಸ್ತಿ ಮಾತಾಡೋರ್ನ ನಂಬೋದು, ಆದ್ರೆ ಸೈಲೆಂಟ್ ಆಗಿದ್ದಿ ಒಳ್ಳೊಳಗೆ ಸಂಚ್ ಮಾಡ್ತಾರಲ್ಲ ಅಂತ ವ್ಯಕ್ತಿನ ನಂಬಾರ್ದು ಅಂತಾರೆ. ಪಾಪ ಗಿಲ್ಲಿ ಎಮೋಷನ್ ಜೊತೆ ಇವರು ಆಟ ಆಡ್ಬೇಕಿತ್ತ, ಆ ಸ್ನೇಹನ ಕೆಡಿಸ್ಬೇಕಿತ್ತ. ಇನ್ನೇನು ಫೈನಲ್ಗೆ ಕೆಲವೇ ದಿನ ಉಳಿದಿರೋ ಟೈಮಲ್ಲಿ ಗಿಲ್ಲಿನ ಮಾನಸಿಕವಾಗಿ ಕುಗ್ಸೋ ಕೆಲಸ ಮಾಡಬೇಕಿತ್ತ. ಇಂಥ ಮನಸ್ಥಿತಿ ಬೆಳೆಸ್ಕೊಂಡಿರೋ ಧನುಷ್ ಅವ್ರ ಬಗ್ಗೆ ನಾನು ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಸ್ನೇಹಿತರೆ, ಅವರು ಕಾವ್ಯ ಜೊತೆ ನಡ್ಕೊಂತಿರೋ ರೀತಿ ಕೂಡ ಪಾಪ ನಮ್ ಗಿಲ್ಲಿ ಅವ್ರಿಗೆ ಬೇಜಾರು ಉಂಟು ಮಾಡಿರೋದಂತೂ ಸತ್ಯನೇ. ಈಗಾಗಲೇ ನೀವೇ ನೋಡ್ತಾ ಇದ್ದೀರಾ, ಕಾವ್ಯ ಮತ್ತು ಗಿಲ್ಲಿ ಅವರು ನಾನೊಂದು ತೀರ ನೀನೊಂದು ತೀರ ಅನ್ನೋ ರೀತಿ ಆಗ್ಬಿಟ್ಟಿದ್ದಾರೆ. ಮಾತುಕತೆ ಅಷ್ಟಕ್ಕಷ್ಟೇ ಆಗಿದೆ. ಇದಕ್ಕೆಲ್ಲ ಕಾರಣ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತಿದ್ದೆ, ನಮ್ ಧನುಷ್ ಅವರೇನೆ. ಅವರು ಕಾವ್ಯ ಜೊತೆ ಬಹಳ ಕ್ಲೋಸ್ ಆಗ್ತಾ ಇದ್ದಾರೆ. ಕಾವ್ಯ ಅವರು ನಮ್ ಗಿಲ್ಲಿ ಅವ್ರನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಕಾವ್ಯ ಮತ್ತೆ ಗಿಲ್ಲಿ ಹೊರಗಡೆ ಬಂದ್ಮೇಲೆ ಸರಿ ಹೋಗ್ತಾರೋ ಇಲ್ವೋ ಅದು ನನಗೆ ಬೇಡವಾದ ವಿಚಾರ. ಆದ್ರೆ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನಾನು ಅವರ ಸ್ನೇಹ ಒಂದ್ ರೀತಿ ಹಾಲು ಜೇನು ತರ ಚೆನ್ನಾಗಿತ್ತು. ಕೆಲವು ಜನಗಳು ಇರ್ತಾರ್ರಿ, ನಿಜವಾಗ್ಲೂ ಚೆನ್ನಾಗಿರೋರಿಗೆ ಚೆನ್ನಾಗಿರೋಕೆ ಬಿಡೋದಿಲ್ಲ. ಈ ರೀತಿ ಏನಾದ್ರೂ ಒಂದು ಕಿತಾಪತಿ ಕೆಲಸ ಮಾಡ್ತಾ ಇರ್ತಾರೆ. ಆ ಸಾಲ್ಗೆ ನಮ್ಮ ಸೋಕಾಲ್ಡ್ ಕ್ಯಾಪ್ಟನ್ ಧನುಷ್ ಅವರು ಕೂಡ ಸೇರ್ಪಡೆ ಆಗಿದ್ದಾರೆ. ಧನುಷ್ ಅವರೇನೋ ಫೈನಲ್ ಹೋಗಾಯ್ತು ಆಟ ಗೆದ್ಕೊಂಡು. ಪಾಪ ನಮ್ ಗಿಲ್ಲಿನ ಸೋಲ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ನೀವು ಅರ್ಥ ಮಾಡ್ಕೋಬೇಕು ಮಿಸ್ಟರ್ ಧನುಷ್ ಅವರೇ ಹಾಗೂ ಒಳಗಿರೋ ಸ್ಪರ್ಧಿಗಳಿಗೆ ನಾನು ಒಂದು ವಿಚಾರ ಹೇಳ್ಬೇಕು. ನೋಡಿ, ನೀವೆಷ್ಟೇ ಕುತಂತ್ರ ಕೆಲಸಗಳನ್ನ ಮಾಡಿದ್ರು ಗಿಲ್ಲಿನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ. ಕಾರಣ, ಅವರು ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ. ಪ್ರತಿನಿತ್ಯ ಅವರ ಫಾಲೋವರ್ಸ್ ಹೆಚ್ಚಾಗ್ತಾನೆ ಇದ್ದಾರೆ. ಅವ್ರ ಮೇಲೆ ಜನರ ಪ್ರೀತಿನೂ ದುಪ್ಪಟ್ಟಾಗ್ತಾ ಇದೆ. ಸೊ ಹಾಗಿರುವಾಗ ಯಾರು ಎಷ್ಟೇ ಅವ್ರನ್ನ ಮಾನಸಿಕವಾಗಿ ಕುಗ್ಸೋ ಪ್ರಯತ್ನ ಮಾಡಿದ್ರು ಫಿನಿಕ್ಸ್ ಅಕ್ಕಿತರ ಅವರು ಮೇಲೆ ಬಂದೇ ಬರ್ತಾರೆ. ಆಕಾಶದ ಎತ್ತರಕ್ಕೆ ಹಾರಾಡೇ ಆಡ್ತಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಹೆಸರು, ಹಣ ಎಲ್ಲ ಸಂಪಾದನೆ ಮಾಡೇ ಮಾಡ್ತಾರೆ. ಯಶಸ್ಸು ಅನ್ನೋದು ಅವರ ನೆತ್ತಿ ಮೇಲೆ ಆಲ್ರೆಡಿ ಕುತ್ತಾಗಿದೆ. ದೇವರು ಅವ್ರನ್ನ ಬೆನ್ ಕಾಯ್ತಾ ಇದ್ದಾನೆ. ಅವ್ರನ್ನ ಒಂದು ಎತ್ತರದ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಕಡೆಯದಾಗಿ ಎಲ್ಲರೂ ಗಿಲ್ಲಿಗೆ ಬೆಂಬಲ ತೋರಿಸಿ ಗಿಲ್ಲಿನ ಗೆಲ್ಲಿಸಿ ಬನ್ನಿ, ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು.